ಕೆರೆ ನೋಡೋಕೆ ಒಂದು ದಾರಿನ ತಪ್ಪೋಯ್ತಲ್ಲ. ಕೋಟೆಗೆ ಈ ಕಡೆ ಕೂಡ ಒಂದು ಬಾಗಿಲಿತ್ತು, ಇದು ಹಿಂದ್ಗಡೆ. ಅಂದರೆ ನಾನು ಕೆರೆಯನ್ನು ತೋರಿಸ್ದಲ್ಲ, ಆ ಕಡೆ ಈ ಕಡೆ ದ್ವಾರ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇದೇ ಕಲ್ಲುಗಳು ನೋಡ್ಬೋದು. ಸಿಂಗಲ್ ಆದಂಥ ಕಲ್ಲು, ಎಷ್ಟು ಉದ್ದ ಕಲ್ಲಿದೆ ಅಂತ. ಇಷ್ಟುದ್ದ ಕಲ್ಲು, ಬಟ್ ಎಲ್ಲ ನಶಿಸಿ ಹೋಗಿದೆ. ಏನಂದರೆ ಏನೂ ಕೂಡ ಇಲ್ಲ. ಬೇಜಾರು ಏನಂದರೆ ಈ ಕೋಟೆನ ಬ್ರಿಟಿಷರು ಅಥವಾ ಪೋರ್ಚುಗೀಸರು ಹಾಳು ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಜನನೇ ಹಾಳು ಮಾಡಿದ್ದಾರೆ. ನಿಧಿ ಆಸೆಗೆ, ಚಿನ್ನ ಸಿಗುತ್ತೆ ಅಂತ, ಅದು ಇದು ಅಂತ ಈ ಕೋಟೆಗೆ ಬಂದು ಬೇಕಾಬಿಟ್ಟು ಕೋಟೆನ ಧ್ವಂಸ ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಚೆನ್ನಭೈರಾದೇವಿ ಸುಮಾರು 54 ವರ್ಷ ಈ ಕೋಟೆನ ಆಳಿದ್ದಾಳೆ. 54 ವರ್ಷ ಅಂದರೆ ಇಡೀ ಭಾರತದ ಇತಿಹಾಸದಲ್ಲಿ ಯಾವ ರಾಣಿ ಕೂಡ ಆಳದೇ ಇರುವಷ್ಟು ವರ್ಷ. 54 ವರ್ಷ ಇಡೀ ಭಾರತದಲ್ಲಿ ಯಾವ ರಾಣಿಯೂ ಆಳಿಲ್ಲ. ಇದು ಕೋಟೆಯ ಮೇಲ್ಗಡೆ ಬರ್ತಾಯಿದ್ದೀನಿ. ಇಲ್ಲೊಂದು ದೇವಸ್ಥಾನ ಇದೆ ಅಂತ ಅದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಇಲ್ಲೊಂದು ಶಿಲಾಕೃತಿ ಇದೆ. ಇದು ಏನಕ್ಕಿರೋದು ಅಂತ ಗೊತ್ತಿಲ್ಲ. ಇದು ನನ್ನ ಲೆಕ್ಕ ದೇವಸ್ಥಾನಕ್ಕೆ ಇದ್ದಿರ್ಬೋದು. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಆಗಿನ ಕಾಲದಲ್ಲಿ ಯಾವ ಯಂತ್ರದ ಸಹಾಯ ಇಲ್ಲದೆ ಕೆತ್ತಿರುವಂಥ ಶಿಲಾಕೃತಿ ಇದು. ನನಗೆ ಈ ರಾಣಿಯ ಬಗ್ಗೆ ಒಂದು ಹೆಮ್ಮೆ ಏನು ಗೊತ್ತಾ? ಈ ರಾಣಿ ಸ್ವತಃ ಕನ್ನಡದ ರಾಣಿ ಆಗಿದ್ಲು. ತುಂಬ ಇತಿಹಾಸದ ಹಿಂದೆ ಹೋಗಿ ನೋಡಿದ್ರೆ ತುಂಬ ರಾಣಿಯರು, ರಾಜರು ಆಳಿದ್ದು ಸಂಸ್ಕೃತದಲ್ಲಿ. ದೈವ ಭಾಷೆ ಸಂಸ್ಕೃತ ಅಂತಾರಲ್ಲ, ಆ ಭಾಷೆ ಇದೆ. ಆದರೆ ಈ ರಾಣಿ ಕನ್ನಡದ ರಾಣಿಯಾಗಿದ್ದು. ಈಕೆಯ ಕಾಲದಲ್ಲಿ ಸಿಕ್ಕಿದಂಥ ಎಲ್ಲ ಶಾಸನಗಳು, ಎಲ್ಲ ಶಿಲಾಸ್ತಂಭಗಳ ಮೇಲೆ ಇರುವಂಥ ಎಲ್ಲ ಕೆತ್ತನೆಗಳಲ್ಲೂ ಅಪ್ಪಟ ಕನ್ನಡ ಭಾಷೆಯಲ್ಲೇ ಕೆತ್ತನೆ ಇದೆ. ಚೆನ್ನಭೈರಾದೇವಿ ಜೈನ ಮತವನ್ನು ಅನುಸರಿಸುವಂಥ ರಾಣಿಯಾಗಿದ್ದರೂ ಕೂಡ ಆಕೆ ಕಾಲದಲ್ಲಿ ಆಕೆ ಶಿವ ಮತ್ತು ವಿಷ್ಣುವಿನ ಎಷ್ಟು ದೊಡ್ಡ ಭಕ್ತೆಯಾಗಿದ್ಲು ಅಂದರೆ, ಆಕೆಯ ಕೋಟೆಯ ಸೆಂಟರಲ್ಲಿ ಶಿವ ಮತ್ತು ವಿಷ್ಣುವಿನ ದೇವಸ್ಥಾನವನ್ನು ಕಟ್ಟಿದ್ದಾಳೆ. ನೋಡ್ಬೋದು, ಈ ಕಂಬವನ್ನು ನೋಡ್ಬೋದು, ಒಂದೇ ಶಿಲೆಯಲ್ಲಿ ಕಟ್ಟಿರುವಂಥ ಕಂಬ. ಇದೇನೆಂದರೆ ಮಾನಸ್ತಂಭ ಅಂತ. ಎಲ್ಲ ದೇವಸ್ಥಾನಗಳ ಮುಂದೆ ಇರುತ್ತಲ್ಲ, ಇಲ್ಲೊಂದಿದೆ, ಅಲ್ಲೊಂದಿದೆ. ಅಲ್ಲಿ ವಿಷ್ಣುವಿನ ದೇವಸ್ಥಾನ, ಇಲ್ಲಿ ಶಿವನ ದೇವಸ್ಥಾನ ಇತ್ತು. ಹಾಗೆ ಈ ಕಂಬವನ್ನು ನೋಡ್ಬೋದು ನೀನು. ಒಂದು ದರಿದ್ರ ಏನು ಗೊತ್ತಾ? ನಮ್ಮ ಜನ ಕಟ್ಟೋಗಂತೂ ಆಗಲ್ಲ, ಕಟ್ಟಿದ್ದನ್ನು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ಇಂಥ ದರಿದ್ರ ಜನರ ಮಧ್ಯೆ ಬದುಕ್ತಿದ್ದೀವಿ ಅಂದರೆ ನಾಚಿಕೆ ಪಡಬೇಕು ನಮ್ಮಂಥವ್ರು. ಯಾಕಂದರೆ ಇಂಥ ಅದ್ಭುತ ಶಿಲಾ ಆಕೃತಿಯನ್ನು ಹಾಳು ಮಾಡಿದ್ದಾರೆ. ಇದು ನೋಡಿ, ನಿಧಿ ಸಿಗ್ಬೋದು ಇದರ ಅಡಿಯಲ್ಲಿ ಅಂತ ಈ ಸ್ತಂಭವನ್ನು ಕೆಡವಿ ಇದರ ಅಡಿಗೆ ನೋಡಿ ನಿಧಿಗಾಗಿ ಹೇಗೆ ಮಾಡಿದ್ದಾರೆ ಅಂತ. ನಿಧಿಗಾಗಿ ಅಷ್ಟೊಂದು ಹುಡುಕಾಡಿದ್ದಾರೆ. ನಿಧಿಗಾಗಿ ಇದು ಕಂಬಗಳನ್ನು, ಸ್ತಂಭಗಳನ್ನು ಎಲ್ಲವನ್ನು ಧ್ವಂಸ ಮಾಡಿದ್ದಾರೆ ನಮ್ಮ ಜನ, ಬೇರೆ ಯಾರೂ ಅಲ್ಲ. ಬ್ರಿಟಿಷರ ಕಾಲದಲ್ಲಿ ಮತ್ತು ನಮ್ಮ ಪೂರ್ವಜರ ಕಾಲದಲ್ಲಿ ಆದಂಥ ಕತೆ ಇವೆಲ್ಲ. ಕತೆ ಅಂದರೆ ನಿಜವಾದ ಕಥೆನೇ. ಹಾಗೆ ಇಲ್ಲಿರೋದು ಒಂದು ಶಾಸನ ಇದೆ ನೋಡಿ, ಎಷ್ಟು ದೊಡ್ಡವಾದ ಶಿಲಾಶಾಸನ ಅಂತ. ಒಂದು ಅಕ್ಷರ ಏನು ಗೊತ್ತಾ? ಈ ಶಾಸನದಲ್ಲಿರುವಂಥ ಪ್ರತಿಯೊಂದು ಅಕ್ಷರ ಕೂಡ ಕನ್ನಡದಲ್ಲಿದೆ. ಹಳೆಗನ್ನಡದಲ್ಲಿರುವಂಥ ಎಲ್ಲ ಅಕ್ಷರಗಳು ಇಲ್ಲಿ ಸಿಕ್ಕಿರೋ ಶಾಸನ ಅಷ್ಟೂ ಕೂಡ ಕನ್ನಡ ಅಕ್ಷರದಲ್ಲೇ ಸಿಕ್ಕಿದೆ ನೋಡಿ. ಹಾಗೆ ಶಿವನ ಮೂರ್ತಿಯನ್ನು ಕೆತ್ತಿದ್ದಾರೆ. ಈ ಕಡೆ ಬಸವ, ಈ ಕಡೆ ಒಂದು ಆಕಳು ತನ್ನ ಸಣ್ಣ ಕರುವಿಗೆ ಹಾಲನ್ನು ಕೊಡ್ತಾ ಇರುವಂಥ ಒಂದು ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ. ಹಾಗೆ ಈ ಕಡೆ ಬಸವನ ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ. ಅದ್ಭುತವಾದ ಶಿಲಾಶಾಸನ ಇದೆ. ನಿಜವಾಗ್ಲೂ ನನಗೆ ಹಳೆಗನ್ನಡವನ್ನು ಓದಲಿಕ್ಕೆ ಬರಲ್ಲ. ಇಲ್ಲಿ ಏನು ಬರೆದಿದ್ದಾರೆ ಅಂತ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಇದು ಕನ್ನಡ ಭಾಷೆಯಲ್ಲಿದೆ, ಹಳೆಗನ್ನಡದಲ್ಲಿದೆ ಅನ್ನೋದಂತೂ 100% ಗೊತ್ತಾಗುತ್ತೆ. ಇದು ಕೂಡ ಇಲ್ಲಿ ಮಣ್ಣಿನಲ್ಲಿ ಹುಕ್ಕೊಂಡಿರುವಂಥ ಶಾಸನವಾಗಿತ್ತು, ಅದನ್ನು ಕೆಡವಿದ್ದಾರೆ. ಇದರ ಅಡಿಯಲ್ಲಿ ನಿಧಿ ಸಿಗ್ಬೋದು ಅನ್ನೋ ಒಂದೇ ಒಂದು ರೀಸನ್ನಿಂದ. ಚೆನ್ನಭೈರಾದೇವಿ ಜೈನ ಮತವನ್ನು ಅನುಸರಿಸುವಂಥ ರಾಣಿಯಾದರೂ ಕೂಡ ಅವಳು ಶಿವ ಮತ್ತು ವಿಷ್ಣುವಿನ ಭಕ್ತೆಯಾಗಿದ್ಲು ಅನ್ನೋದಕ್ಕೆ ಸಾಕ್ಷಿ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ, ಇಲ್ಲೇ ಇದೆ ನೋಡ್ಬೋದು. ತೋರಿಸ್ತೀನಿ ನಿಮಗೆ, ಚಪ್ಪಲಿ ಕಳ್ಸಿಟ್ಬಿಡ್ತೀನಿ. ಶಿವ ಮತ್ತು ವಿಷ್ಣುವಿನ ಭಕ್ತೆಯಾಗಿದ್ಲು. ಈ ಸುತ್ತಮುತ್ತಲಿನ ಎಲ್ಲ ಕಾಡುಗಳನ್ನು ನೀವು ನೋಡಿದಾಗ ಅಲ್ಲಿ ಎಷ್ಟೋ ವಿಷ್ಣುಮೂರ್ತಿ ದೇವಸ್ಥಾನಗಳು ಮತ್ತು ಶಿವ ದೇವಸ್ಥಾನಗಳು ಸಿಗುತ್ತೆ. ಹಾಗೆ ಅವಳ ಕೋಟೆ ಒಳಗಡೆ ಕೂಡ ನೋಡ್ಬೋದು, ಇದು ಕೋಟೆ. ಈ ಕೋಟೆಯ ಒಳಗಡೆ ಕೂಡ ಶಿವನ ದೇವಸ್ಥಾನ ಇಲ್ಲಿದೆ. ಹಾಗೆ ವಿಷ್ಣುವಿನ ದೇವಸ್ಥಾನ ಆ ಕಡೆ ಇದೆ. ಆ ದೇವಸ್ಥಾನವನ್ನು ತೋರಿಸ್ತೀನಿ. ಮೊದಲು ಈ ದೇವಸ್ಥಾನವನ್ನು ತೋರಿಸ್ತೀನಿ. ನೋಡ್ಬೋದು, ಇದು ಶಿವನ ದೇವಸ್ಥಾನ ಅಂತ ಹೇಳೋದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳಿದ್ರೆ ಇದೇ ಸಾಕ್ಷಿ ನೋಡಿ. ಮತ್ತೇನು ಬೇಕು ನಿಮಗೆ? ಶಿವಲಿಂಗದ ಮೇಲ್ಗಡೆ ಆಕಾರವನ್ನು ಇಟ್ಟಿಲ್ಲ, ಕೆಳಗಡೆ ಆಕಾರ ಮಾತ್ರ ಇದೆ. ಹಾಗೆ ಈ ದೇವಸ್ಥಾನಗಳ ಒಳಗಡೆ ಇವಾಗ ಹೋಗ್ಲಿಕ್ಕಾಗಲ್ಲ. ನೋಡ್ಬೋದು, ಇಲ್ಲಿ ಫುಲ್ ಹೊಂಡ ತೆಗೆದಿದ್ದಾರೆ. ಹಾಗೆ ಮುಂದ್ಗಡೆ ದೇವಸ್ಥಾನದ ಗರ್ಭಗುಡಿ ಇದೆ. ಒಳಗಡೆ ಏನೂ ಕಾಣಿಸಲ್ಲ,
ತುಂಬ ಬಾವಲಿಗಳಿಂದ ತುಂಬಿದೆ. ಒಳಗಡೆ ಹೋಗೋಕ್ಕಾಗಲ್ಲ. ಅಲ್ಲಿ ಎಷ್ಟೋ ಕಲ್ಲುಗಳನ್ನೆಲ್ಲ ಎತ್ತಿ ಹಾಕಿದ್ದಾರೆ ನೋಡಿ. ಹಾಗೆ ಇದನ್ನು ಮಾಡಿದ್ದು ಯಾರು ಅಂದರೆ ಬ್ರಿಟಿಷರ ಕಾಲದಲ್ಲಿ ಇದರಲ್ಲಿ ನಿಧಿ ಇದೆ ಅಂತ ತುಂಬ ಜನ ಇಡೀ ದೇವಸ್ಥಾನವನ್ನು ಒಡೆದು ಹಾಕಲಿಲ್ಲ, ಬದಲಾಗಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಫುಲ್ ಎಲ್ಲ ಕಡೆ ಹಾಕ್ತಿದ್ದಾರೆ ನೋಡಿ ನಿಧಿ ಹುಡುಕಾಟಕ್ಕೋಸ್ಕರ. ಹಾಗೆ ಬ್ರಿಟಿಷರ ಕಾಲದ ನಂತರವೂ ಕೂಡ ಇಲ್ಲಿ ಈ ಊರಿನ ಜನ ಆಗಿರ್ಬೋದು, ಸುತ್ತಮುತ್ತಲಿನ ಊರಿನವರಾಗಿರ್ಬೋದು, ಇಲ್ಲಿ ಕಾಡುಗಳಾಗಿರ್ಬೋದು, ಎಲ್ಲರೂ ಕೂಡ ದೇವಸ್ಥಾನದ ಹಾಗೆ ಈ ಕೋಟೆ ಒಳಗಡೆ ಎಷ್ಟೋ ಕಡೆ ಇರುವಂಥ ಅಮೂಲ್ಯ ವಸ್ತುಗಳನ್ನು ದೋಚಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಕೋಟೆನೇ ಕೊಡುತ್ತೆ. ಮತ್ತೆಲ್ಲೂ ಹೋಗಬೇಕಂತಿಲ್ಲ. ಹಾಗೆ ನಿಮಗೆ ದೇವಸ್ಥಾನವನ್ನು ಕೂಡ ತೋರಿಸ್ತೀನಿ, ದೇವಸ್ಥಾನದ ಸುತ್ತಲೂ ತೋರಿಸ್ತೀನಿ. ನೋಡ್ಬೋದು, ಶಿವನ ದೇವಸ್ಥಾನದ ಮುಂದೆ ಯಾವತ್ತೂ ಬಸವ ಇರ್ತಾನೆ. ಹಾಗೆ ಇಲ್ಲಿ ಎರಡೆರಡು ಬಸವ ಇದೆ ನೋಡಿ, ಅದ್ಭುತವಾದ ಕೆತ್ತನೆ. ಶಿವ ದೇವಸ್ಥಾನದ ಮುಂದೆ 2 ಬಸವ ಇದೆ. ನಾನು ಎಷ್ಟೋ ಶಿವ ದೇವಸ್ಥಾನ ನೋಡಿದೆ, ಆದರೆ 2 ಬಸವ ಇರೋದನ್ನು ನೋಡಿಲ್ಲ, ಇವತ್ತೇ ಫಸ್ಟ್ ನೋಡ್ತಾ ಇರೋದು. 2 ಬಸವನ ವಿಗ್ರಹ ಇದೆ. ಹಾಗೆ ಇದೇನೋ ನೀರನ್ನು ತುಂಬಿಡಲಿಕ್ಕೋ ಏನಕ್ಕೂ ಮಾಡಿದಂಥ ಒಂದು ಆಕೃತಿ. ಹಾಗೆ ದೇವಸ್ಥಾನದ ಗೋಡೆಗಳ ಮೇಲೆ ನೋಡ್ಬೋದು, ಇಲ್ಲಿ ಆನೆಯ ಚಿತ್ರವನ್ನು ಕೆತ್ತಿದ್ದಾರೆ. ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೋತೀನಿ ನೋಡಿ. ಆನೆ ಚಿತ್ರ ಎಷ್ಟು ಅದ್ಭುತವಾದ ಕೆತ್ತನೆ ಇದೆ ಅಂತ. ನೀವು ಜೈನ ಬಸದಿಗೆ ಹೋದರೆ ಅಲ್ಲೂ ಅದ್ಭುತವಾದಂಥ ಕೆತ್ತನೆಗಳು ಕಾಣುತ್ತೆ. ನೋಡ್ಬೋದು, ಇದು ಆಂಜನೇಯನ ವಿಗ್ರಹ. ಆಂಜನೇಯನ ವಿಗ್ರಹವನ್ನು ಶಿವನ ದೇವಸ್ಥಾನದ ಮೇಲೆ, ಶಿವನ ಇನ್ನೊಂದು ಅವತಾರವಾದಂಥ ಆಂಜನೇಯನ ವಿಗ್ರಹವನ್ನು ಕೆತ್ತಿದ್ದಾರೆ. ಓಕೆ, ಹಾಗೆ ಇಲ್ಲಿ ನೋಡ್ಬೋದು ನಾಗದ ಕೆತ್ತನೆಯೂ ಕೂಡ ಇದೆ. ಅಂದರೆ ನಾಗರ ಹಾವಿನ ಕೆತ್ತನೆ ಕೂಡ ಈ ದೇವಸ್ಥಾನದಲ್ಲಿದೆ. ದೇವಸ್ಥಾನದ ಗೋಡೆ ಮೇಲೆ, ದೇವಸ್ಥಾನದ ಈ ಕಡೆಯಲ್ಲಿ ಮಹಾಗಣಪನ ಕೆತ್ತನೆ. ಮೊನ್ನೆ ಅಷ್ಟೇ ಹಬ್ಬ ಆಯಿತು. ಮಹಾಗಣಪನ ಆಶೀರ್ವಾದವನ್ನು ಪಡ್ಕೊಳ್ತಾ ಮುಂದೆ ಹೋಗ್ಬಿಡೋಣ. ಮಹಾಗಣಪನ ಕೆತ್ತನೆ ಇದೆ. ಹಾಗೆ ಈ ಕಡೆ ಯಾವುದೋ ಒಂದು ವಿಗ್ರಹದ ಕೆತ್ತನೆ ಇದೆ. ಯಾವುದು ಅಂತ ನನಗೆ ಐಡೆಂಟಿಫೈ ಮಾಡೋಕ್ಕೆ ಆಗ್ತಾಯಿಲ್ಲ, ಆದರೆ ಇಲ್ಲೂ ಒಂದು ಕೆತ್ತನೆ ಇದೆ. ಹಾಗೆ ನೋಡಿ, ಈ ಕಡೆ ನೋಡಿ ಫುಲ್ ಆಗಿದ್ದಾರೆ. ಏನಂದರೆ ನಿಧಿ ಹುಡುಕಾಟಕ್ಕೆ ಅಂತ ಬಂದವರು ಏನಾದರೂ ಸಿಗ್ಬೋದೇನೋ ಅಂತ ಆಗದಿದ್ದಾರೆ. ಚೆನ್ನಭೈರಾದೇವಿ ಕಟ್ಟಿಸಿದಂಥ ಶಿವನ ದೇವಸ್ಥಾನ ಇದು. ಈ ಕಡೆಯೂ ವಿಗ್ರಹಗಳಿವೆ. ಶಿವನ ವಿಗ್ರಹ ಇಲ್ಲಿದೆ ನೋಡ್ಬೋದು. ಶಿವನ ವಿಗ್ರಹ ಅದ್ಭುತವಾದ ಕೆತ್ತನೆ. ಇದು ಸಂಪೂರ್ಣವಾದ ಗೋಡೆಯನ್ನು ಕಲ್ಲಿನಿಂದನೇ ಕೆತ್ತಿದ್ದಾರೆ. ಅಂದರೆ ಈ ಗೋಡೆ ಫುಲ್ ಕಲ್ಲು. ಯಾಕೆ ನಾನು ಕಲ್ಲು ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಕಡೆ ವಿಷ್ಣುವಿನ ದೇವಸ್ಥಾನ ತೋರಿಸ್ತೀನಿ ನಿಮಗೆ ನೋಡಿ. ಈ ದೇವಸ್ಥಾನದಿಂದ ಈ ಕಡೆ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಸರಿಯಾದಿದ್ದು ಇಲ್ಲ, ಆದರೂ ಕೂಡ ನಿಮಗೆ ತೋರಿಸ್ತೀನಿ ನಾನು. ಇವಾಗ ನೋಡಿ ಹೇಗಿದೆ ಪಾಳು ಬಿದ್ದಂತಹ ದೇವಸ್ಥಾನ ಇದು. ವಿಷ್ಣುವಿನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೂಡ ನೋಡಿ ನಿಧಿ ಹುಡುಕಾಟಗಾರರು ಹೆಂಗೆ ದೇವಸ್ಥಾನದ ಗರ್ಭಗುಡಿ ಆ ಕಡೆ ಇದೆ, ದೇವಸ್ಥಾನದ ಹೊರಾಂಗಣ ಇದು. ದೇವಸ್ಥಾನದ ಹೊರಾಂಗಣದಲ್ಲಿ ಯಾವ ರೀತಿಯಾಗಿ ಆಗದು ಇಲ್ಲಿ ನಿಧಿ ಇರಬಹುದು ಅಂತ ಹುಡುಕಾಟ ನಡೆಸಿದ್ದಾರೆ ಅಂತ. ನಮ್ಮ ದಾರಿದ್ರ್ಯತೆ ಎತ್ತು ತೋರಿಸ್ತಾ ಇದೆ ಇಲ್ಲಿ. ನೋಡ್ಬೋದು ಈ ದೇವಸ್ಥಾನನ ಇಲ್ಲಿ ಸಿಕ್ಕಿರೋ ಸಣ್ಣ ಸಣ್ಣ ಕಲ್ಲುಗಳು ಮತ್ತು ಮಣ್ಣು ಸುಣ್ಣನ ಸೇರಿಸಿ ಕಲ್ಲುಗಳನ್ನು ಜೋಡಿಸಿ ಕಟ್ಟಿರೋದು. ಹಾಗೆ ಇದರ ಮೇಲೆ ಸಿಮೆಂಟ್ ತರಹ ನೋಡಿ, ಇದು ಸಿಮೆಂಟ್ ಅಲ್ಲ, ಇದು ಇಲ್ಲಿ ಕಾಣ್ತಿದಲ್ಲ, ಇದು ಸಿಮೆಂಟ್ ಅಲ್ಲ, ಇದು ಸುಣ್ಣ, ಬೆಲ್ಲ ಮತ್ತು ಮರಳು ಇದನ್ನು ಮಿಕ್ಸ್ ಮಾಡಿ ಗೋಡೆಗೆ ಸಿಮೆಂಟ್ ತರಹ ಪ್ಲಾಸ್ಟರಿಂಗ್ ಮಾಡಿದ್ದಾರೆ. ಇದು ಪ್ಲಾಸ್ಟರಿಂಗ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಇದು 500 ವರ್ಷಗಳ ಹಿಂದೆ ಮಾಡಿದಂಥ ಪ್ಲಾಸ್ಟರಿಂಗು. 500 ವರ್ಷಗಳ ಹಿಂದೆ ಮಾಡಿದ ಪ್ಲಾಸ್ಟರಿಂಗ್ ಆದರೂ ಕೂಡ ಇನ್ನೂ ಕರೆಕ್ಟಾಗಿದೆ. ನೋಡ್ಬೋದು ದೇವಸ್ಥಾನ ಯಾವ ರೀತಿಯಾಗಿ ಪಾಳು ಬಿದ್ದಿದೆ ಅಂತ. ಇಷ್ಟು ಶ್ರೀಮಂತವಾದ ಸಾಮ್ರಾಜ್ಯ ಅಂದರೆ ಈ ಸಂಸ್ಥಾನದ ಶ್ರೀಮಂತಿಕೆಯನ್ನು ಸದುಪಯೋಗಗೊಳಿಸ್ಕೊಳ್ಳುವಂತಹ ರಾಣಿಯಾಗಿದ್ಲು ಅಂತ ಅರ್ಥ. ಇಷ್ಟು ಅದ್ಭುತವಾದಂತಹ ಕೋಟೆ ಕಟ್ಟಿದ್ದಾಳೆ, ಜನರಿಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದಾಳೆ, ಹಾಗೆ ಇಷ್ಟು ಅದ್ಭುತವಾದಂಥ ದೇವಸ್ಥಾನಗಳನ್ನು ಕಟ್ಟಿದ್ದಾಳೆ ಅಂದರೆ ಆ ರಾಣಿ ಎಷ್ಟು ಅದ್ಭುತವಾದಂಥ ರಾಣಿ ಆಗಿರಬೇಡ. ಅಂಥ ರಾಣಿಯನ್ನು ಪಡೆದಿದ್ದರು ನಮ್ಮ ಪೂರ್ವಜರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಯಾಕಂದರೆ ಅಂತಹ ರಾಣಿ ಇಡೀ ಭಾರತದ ಇತಿಹಾಸದಲ್ಲಿ ಯಾರೂ ಇಲ್ಲ. 54 ವರ್ಷಗಳ ಕಾಲ ಆಳಿದಂಥ ರಾಣಿ, ಅವಳ ಆಳ್ವಿಕೆಯಲ್ಲಿ ಇದು ಸುವರ್ಣ ಯುಗವನ್ನು ಕಂಡಿತ್ತಂತೆ. ಈ ಚೆನ್ನಭೈರಾದೇವಿ ಬಗ್ಗೆ ಹೇಳ್ತಾ ಹೋದರೆ ಒಂದು ಎಪಿಸೋಡ್ ಸಾಕಾಗಲ್ಲ. ಇವಳ ಬಗ್ಗೆ ಯೂಟ್ಯೂಬಲ್ಲಿ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಹಾಕಿರ್ತೀನಿ. ಅವರು ಇವಾಗ ಸುಮಾರು 40 ಎಪಿಸೋಡನ್ನು ಮಾಡಿದ್ದಾರೆ. ಆ ಎಪಿಸೋಡ್ಗಳನ್ನು ನೋಡಿ ಇವಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾನು ಯಾಕೆ ಈ ಪ್ಲೇಸಿಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಈ ಪ್ಲೇಸನ್ನು ನೋಡಬೇಕು. ನಮ್ಮ ಉತ್ತರ ಕನ್ನಡವನ್ನು, ನಮ್ಮ ಹೊನ್ನಾವರವನ್ನು, ಭಟ್ಕಳವನ್ನು, ಕಾರವಾರವನ್ನು, ಶಿರ್ಸಿಯನ್ನು, ಜೊಯ್ಡಾ, ದಾಂಡೇಲಿ ಮುಂತಾದ ಪ್ರದೇಶಗಳು, ಸಿದ್ದಾಪುರ, ಈ ಸಾಗರದ ಕೆಲ ಭಾಗಗಳು, ಹಾಗೆ
ಆ ಕಡೆ ಕುಂದಾಪುರದ ಕೆಲ ಭಾಗಗಳನ್ನು ಆಳಿದಂಥ ರಾಣಿಯ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಅಂದರೆ ತುಂಬಾ ಆಸೆ ಇತ್ತು. ಆ ಆಸೆಗೋಸ್ಕರ ನಾನು ಈ ಕಾಡಿಗೆ, ಈ ಪ್ಲೇಸ್ಗೆ ಬಂದೆ. ಈ ಕಾನೂರು ಕೋಟೆ ಇಷ್ಟು ಪಾಳು ಬಿದ್ದಿರ್ಬೋದು, ಈ ಕಾನೂರು ಕೋಟೆ ಇಷ್ಟೊಂದು ಅವನತಿ ಹಂತದಲ್ಲಿರ್ಬೋದು. ಆದರೆ 16ನೇ ಶತಮಾನ ಟೈಮಲ್ಲಿ, ಅಂದರೆ ಸುಮಾರು 500 ವರ್ಷಗಳ ಹಿಂದೆ, ಇವತ್ತಿನ ಕಾಲಘಟ್ಟದಿಂದ 500 ವರ್ಷಗಳ ಹಿಂದೆ ಸುವರ್ಣ ಯುಗವನ್ನು ಕಂಡಂಥ ಕೋಟೆಯಾಗಿತ್ತು ಈ ಕೋಟೆ. ಚೆನ್ನಭೈರಾದೇವಿಯ ಇತಿಹಾಸದಲ್ಲಿ ಆಕೆ ಸುಮಾರು 11ಕ್ಕೂ ಹೆಚ್ಚು ಕೋಟೆಗಳನ್ನು ಕಟ್ಟಿದ್ದಾಳೆ ಅಂತ ಇತಿಹಾಸಕಾರ ಹೇಳ್ತಾರೆ. ಆದರೆ ಇವಾಗ ನಮಗೆ ನೋಡಲಿಕ್ಕೆ ಸಿಗೋಕ್ಕೆ ಇರುವಂಥ ಕೋಟೆ ಇದು ಸ್ವಲ್ಪ ಕುರುಹು ಅಷ್ಟೇ ಇದೆ. ಈ ಕೋಟೆ ದೊಡ್ಡದಾದಂಥ ಕೋಟೆ ಕಾನೂರು ಕೋಟೆ. ಇನ್ನೊಂದು ಮಿರ್ಜಾನ್ ಕೋಟೆ. ಮಿರ್ಜಾನ್ನಲ್ಲಿರುವಂಥ ಕೋಟೆ ಯಾವುದೋ ಮೊಘಲ್ ದೊರೆ ಕಟ್ಟಿದ್ದು ಅಂತ ತುಂಬ ಜನ ಹೇಳ್ತಾರೆ. ಆದರೆ ಮಿರ್ಜಾನ್ನಲ್ಲಿರುವಂಥ ಕೋಟೆಯನ್ನು ಕಟ್ಟಿದ್ದು ಚೆನ್ನಭೈರಾದೇವಿ. ಮಿರ್ಜಾನ್ನಲ್ಲಿರುವಂಥ ಕೋಟೆಯನ್ನು ಯಾವುದೋ ಮೊಘಲ್ ದೊರೆನೇ ಕಟ್ಟಿದ್ದಾಗಿದ್ದರೆ, ಮೊಘಲ್ ದೊರೆ ಕಟ್ಟಿರುವಂಥ ಕೋಟೆ ಒಳಗಡೆ ಯಾಕೆ ದೇವಸ್ಥಾನಗಳು ಬರ್ತಿತ್ತು, ಯಾಕೆ ದೇವರ ವಿಗ್ರಹಗಳು ಸಿಗ್ತಿದ್ದು ಅಂತ ಉತ್ಖನನ ಮಾಡಿದಾಗ ಅದು ಚೆನ್ನಭೈರಾದೇವಿ ಕಟ್ಟಿದಂಥ ಕೋಟೆ ಅಂತ ಇವತ್ತು ಸಾಬೀತಾಗಿದೆ. ಚೆನ್ನಭೈರಾದೇವಿ ಮಸಾಲ ಪದಾರ್ಥಗಳು ಮತ್ತು ಸಾಂಬಾರು ಪದಾರ್ಥಗಳನ್ನು ಅತಿ ಹೇರಳವಾಗಿ ವ್ಯವಹರಿಸ್ತಿದ್ಲು. ಯುರೋಪಿನ ಜೊತೆ ವ್ಯವಹರಿಸ್ತಿರೋದ್ರಿಂದ, ಆ ಕಾರಣದಿಂದ ಈಕೆಯನ್ನು ಯುರೋಪಿಯನ್ನರು ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ ಅಂತ ಕರೆದಿದ್ದಾರೆ. ಇವತ್ತು ನೀವು ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ ಅಂತ ಗೂಗಲಲ್ಲಿ ಅಥವಾ ಯಾವುದೇ ಕಡೆ ಸರ್ಚ್ ಮಾಡಿದ್ರು ಸಿಗೋದು ಈ ಚೆನ್ನಭೈರಾದೇವಿಯ ಬಗ್ಗೆ. ಈ ಚೆನ್ನಭೈರಾದೇವಿಯನ್ನು ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ ಅಂತ ಯಾಕೆ ಕರಿತಿದ್ರು ಅಂದರೆ, ಯುರೋಪಿನ ಸುಮಾರು 50ರಿಂದ 60% ಮಸಾಲ ಪದಾರ್ಥಗಳ ನೀಡನ್ನು ಈಕೆಯ ಮಸಾಲ ಪದಾರ್ಥಗಳು ಪೂರೈಸ್ತಾ ಇತ್ತು. ಅಂದರೆ ಈಕೆ ಎಷ್ಟು ಪ್ರಮಾಣದಲ್ಲಿ ಮಸಾಲ ಪದಾರ್ಥಗಳು ಮತ್ತು ಈ ಲವಂಗ, ಚಕ್ಕೆ, ಆಮೇಲೆ ಇದು ಕಾಳುಮೆಣಸು ಎಷ್ಟು ಹೇರಳವಾಗಿ ನೈಸರ್ಗಿಕದತ್ತವಾಗಿ ಬೆಳೀತಾ ಇತ್ತು ಮತ್ತು ಹೇರಳವಾಗಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ಲು ಅನ್ನೋದಕ್ಕೆ ಇದೇ ಸಾಕ್ಷಿ, ಮತ್ತೇನು ಬೇಕಾಗಿಲ್ಲ. ಈ ಕಾಡಿನಲ್ಲಿ ಎಷ್ಟೋ ಕಡೆ ನಿಮ್ಮ ಮೆಣಸಿನಕಾಳಿನ ಬಾವಿ ಅದು ಇದು ಅಂತ ತುಂಬಾ ಹೀಗೆ ಕಟ್ಟಿಸಿದಂಥ ಬಾವಿಗಳಾಗಿರ್ಬೋದು, ಮೆಣಸಿನಕಾಳನ್ನು ಸ್ಟೋರ್ ಮಾಡಲಿಕ್ಕಿರುವಂಥ ಜಾಗಗಳಾಗಿರ್ಬೋದು, ಈ ಹೊನ್ನಾವರದಲ್ಲಿರುವಂಥ ದೊಡ್ಡ ದೊಡ್ಡ ಕೆರೆಗಳಾಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ. ರೀಸನ್ ಇಷ್ಟೇ, ಈಕೆ ಕಾಲ ಸುವರ್ಣ ಯುಗವನ್ನು ಕಂಡಂಥ ಕಾಲ. ಈಕೆ ಎಷ್ಟು ದಿನ ಬದುಕಿದ್ಲೋ ಅಷ್ಟು ದಿನ ಇಲ್ಲಿನ ಜನಕ್ಕಾಗಿರ್ಬೋದು, ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದಷ್ಟು ಕಾಲನೂ ಈಕೆ ಇಲ್ಲಿನ ಜನಕ್ಕೆ ಸುವರ್ಣ ಯುಗವನ್ನು ನೀಡಿದ್ದಾಳೆ. ಈಕೆ ಋಣದಲ್ಲಿರುವವರು ನಾವೆಲ್ಲ. ಈಕೆ ಬಗ್ಗೆ ಏನು ಮಾಡೋಕ್ಕೂ ಆಗಲ್ಲ ನಂಗೆ ಗೊತ್ತು. ಈಕೆ ಬಗ್ಗೆ ತಿಳ್ಕೊಳ್ಳಿ ಸಾಕು. ನಮ್ಮನ್ನು ಈ ತರಹದ ಒಬ್ಬ ರಾಣಿ ಆಳಿದ್ಲು ಅನ್ನೋದು ತಿಳ್ಕೊಂಡ್ರೆ ಸಾಕು. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ, ಈ ಕೋಟೆ ತೋರಿಸೋದಲ್ಲ, ಈ ಕೋಟೆಯನ್ನು ಆಳಿದಂಥ, ನಮ್ಮ ಉತ್ತರ ಕನ್ನಡವನ್ನು ಆಳಿದಂತಹ ಒಂದು ಒಬ್ಬಳು ರಾಣಿಯ ಬಗ್ಗೆ ಹೇಳಬೇಕಿತ್ತು. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ರಾಣಿ ಯಾರು ಅಂತ, ಆ ರಾಣಿಯ ಚರಿತ್ರೆ ಏನಂತ, ಆ ರಾಣಿ ಎಷ್ಟು ಕಾಲ ಆಳಿದ್ಲು ಅಂತ. ಸುಮಾರು 74 ವರ್ಷಗಳ ಕಾಲ ಬದುಕಿದ್ಲು ಈ ರಾಣಿ. 52 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದಾಳೆ ಇಲ್ಲಿಯ ರಾಣಿಯಾಗಿ. ಹಾಗೆ 74ನೇ ವರ್ಷಕ್ಕೆ ಆಕೆ ಮರಣ ಹೊಂತಾಳೆ. ಹೇಗೆ ಅಂದರೆ, ಕೆಳದಿಯ ನಾಯಕರು ಆಕೆಯನ್ನು ಬಂಧಿಸ್ತಾರೆ. ಇದೇ ಕೋಟೆ ಒಳಗಡೆ ಬಂಧಿಸಿ ಇಲ್ಲಿದ್ದ ಕೆಳದಿಗೆ, ಅಂದರೆ ಸಾಗರದಲ್ಲಿರುವ ಕೆಳದಿಗೆ ಕರೆದೊಯ್ತಾರೆ. ಹಾಗೆ ಆಕೆಯನ್ನು ಬಂಧನದಲ್ಲಿಡ್ತಾರೆ. ಬಂಧನದಲ್ಲಿರುವಂಥ ಆಕೆ, ಇನ್ನು ನನಗೆ 74 ವರ್ಷ ಆಯಿತು, ಇನ್ನೂ ಯುದ್ಧವನ್ನು ಮಾಡುವಂಥ ಯಾವುದೇ ಪ್ರಸಂಗ ಬರಬಾರ್ದು, ಮತ್ತು ನನ್ನಿಂದಾಗಿ ಎಷ್ಟೋ ಜನ ಸಾವು ನೋವು ಆಗೋದು ಅವಳಿಗೆ ಇಷ್ಟ ಇರಲಿಲ್ಲ. ಸೊ ಈ ರೀಸನಿಂದ ಆಕೆ ತನ್ನ ಯೋಗದ ಶಕ್ತಿಯಿಂದ ಇಚ್ಛಾಮರಣವನ್ನು ಹೊಂದುತ್ತಾಳೆ ಅಂತ ಉಲ್ಲೇಖ ಇದೆ. ನನಗೆ ಗೊತ್ತಿರುವಷ್ಟು ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ಐ ಆಮ್ ರಿಯಲಿ ಸಾರಿ. ಬರುವಾಗ ಈ ದ್ವಾರದಲ್ಲಿ ಬಂದಿದ್ದೆ, ಈ ಕಡೆಯಿಂದ ಹೋಗುವಾಗ ಈ ರಾಜಮಾರ್ಗದಿಂದ ಹೋಗ್ತಾ ಇದ್ದೀನಿ. ಇದೇ ರಾಜಮಾರ್ಗ. ಹಾಗೆ ಈ ಕೋಟೆ ನಮ್ಮನ್ನು ಆಳಿದಂಥ, ಕೇವಲ ನಮ್ಮನ್ನು ಆಳಿದಂಥ ರಾಣಿಯಲ್ಲ, ನಮ್ಮನ್ನು ಆಳಿದಂಥ ದೇವತೆ ಓಡಾಡಿದಂಥ ಜಾಗ. ಈ ಜಾಗದ ಮಣ್ಣನ್ನು ತಿಂದರೆ, ನಿಜ ಹೇಳ್ತೀನಿ ಕೇಳಿ, ನಾನು ಅವಳ ಋಣ ಅಂತೂ ತೀರ್ಸೋಕ್ಕಾಗತ್ತೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಪೂರ್ವಜರ ಮೇಲೆ ಅವಳ ಋಣ ಎಷ್ಟೋ ಇದೆ. ಆದರೆ ಅವಳು ಓಡಾಡಿರೋ ಜಾಗ ನೋಡಿ, ಇದು ನಮ್ಮನ್ನು ಆಳಿದಂಥ ರಾಣಿ ಓಡಾಡಿದ ಜಾಗ. ಈ ಮಣ್ಣನ್ನು ನಾನು ತಿಂತೀನಿ. ಯಾಕೆ ತಿಂತಿದ್ದೀನಿ ಅಂದರೆ, ಋಣ ಅಂತೂ ತೀರ್ಸೋಕ್ಕಾಗಲ್ಲ. ನಂಗೆ ಗೊತ್ತು, ನಮ್ಮ ಜನ ಎಷ್ಟೇ ಹೇಳಿದ್ರು ಅಥವಾ ಎಷ್ಟೇ ತಿಳಿಸಿದ್ರು ಕೂಡ ಇವಳ ಬಗ್ಗೆ ತಿಳ್ಕೊಳ್ತಾರೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆದರೆ ನನ್ನ ವಿಷಯದಲ್ಲಿ ಹಾಗಾಗಬಾರ್ದು. ನಾನು ಇಷ್ಟು ದೂರ ಬಂದು ವಿಡಿಯೋ ಮಾಡಿದ್ದೀನಿ, ಅವಳ ಬಗ್ಗೆ ತಿಳಿಸೋಕೆ ಟ್ರೈ ಮಾಡಿದ್ದೀನಿ, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಮಕ್ಕಳಿಗೆ, ಹಾಗೆ ನಿಮ್ಮ ಮನೆಯವರಿಗೆ, ಅಥವಾ ನೀವು ಯಾರೇ ಆಗಿರಿ, ನಮ್ಮನ್ನು ಆಳಿದಂತಹ ರಾಣಿ, ನಮ್ಮನ್ನು ಆಳಿದಂಥ ರಾಣಿ ಅಂತ ಹೇಳೋದಿಲ್ಲ, ನಮ್ಮನ್ನು ಪೋಷಿಸಿದಂಥ ರಾಣಿಯ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಳ್ಳಿ. ಯಾಕಂದರೆ ಇವಳು ದೇವರು. ನಾನು ಹೇಳ್ತೀನಿ ಕೇಳಿ, ನಿಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ, ಹೊನ್ನಾವರದಲ್ಲಾಗಿರ್ಬೋದು, ಕುಮಟಾ, ಭಟ್ಕಳ, ಹೊನ್ನಾವರ, ಯಾರ ಮನೆಯಲ್ಲಾಗಿರ್ಬೋದು, ಈ ರಾಣಿಯ ಒಂದು ಫೋಟೋ ಇರಬೇಕು.
ನಾನಂತೂ ಹಾಕ್ಸ್ತೀನಿ. ಆಕೆ ಓಡಾಡಿದ ನೆಲದ ಮಣ್ಣನ್ನು ತಿಂದಿದ್ದೀನಿ. ಡೆಫಿನೆಟ್ಲಿ ಹೌದು, ಇವತ್ತು ನನ್ನ ಜೀವನ ಪುಣ್ಯ ಆಯಿತು ಅಂತ ಅನಿಸ್ತಿದೆ.